ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಗಣೇಶ್ ಅಕಾಡೆಮಿ ಕನ್ನಡ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಪೊಲೀಸ್ ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಿ ಅವರಿಗೆ ಒಂದು ಫುಲ್ ಪ್ಯಾಕೇಜ್ ಸಿಗ್ತದ ಅಂತಕ್ಕಂಥದ್ದು. ಯಾಕಂದರೆ CAR ಆಗಿರ್ಬೋದು, DAR ಆಗಿರ್ಬೋದು, KSRP ಆಗಿರ್ಬೋದು, PSI ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮಿಗೆ ಕೂಡ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರ, ಇದರಲ್ಲಿ ಅಪ್ಲೈಡ್ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಬಂದಿದ್ದೀವಿ. ಕೊನೆ ತನಕ ನೋಡ್ತಾ ಬನ್ನಿ. ಪ್ರತಿಯೊಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಒಂದಲ್ಲ ಎರಡು ಸಲ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಪೊಲೀಸ್ ಇಲಾಖೆಗೆ ಯಾರೆಲ್ಲ ತಯಾರು ನಡೆಸ್ತಾರೆ ಈ ಟಾಪಿಕ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಒಂದು ಪ್ರಶ್ನೆನೂ ಮಿಸ್ ಆಗಲ್ಲ. 100% ನೀವು ಪಾಯಿಂಟ್ಸ್ ತಗೊಂಡೇ ತಗೋತೀರಿ ಅಂತಕ್ಕಂಥದ್ದು. ಇಲ್ಲೊಂದು ಮೋಟಿವೇಶನ್ ಕೋಟ್ ಅದ, ನೋಡ್ಬೋದು. ಎಸ್, ಒಂದೊಂದು ತಪ್ಪು ಉತ್ತರವನ್ನು ನಿನ್ನನ್ನು ಪರೀಕ್ಷಾ ಹಾಲ್ನಿಂದ ಒಂದು ಹೆಜ್ಜೆ ದೂರ ಮಾಡುತ್ತೆ. ಒಂದೊಂದು ಸರಿ ಉತ್ತರವು ನಿನ್ನನ್ನು ನಿನ್ನ ಕನಸಿನ ಠಾಣೆಗೆ ಒಂದು ಹೆಜ್ಜೆ ಹತ್ತಿರ ಮಾಡುತ್ತೆ. ಆಯ್ಕೆ ನಿನ್ನದಾಗಿರಲಿ ಅಂತಕ್ಕಂಥದ್ದು. ಯಾಕಂದರೆ ಪರೀಕ್ಷಾ ಹಾಲ್ನಲ್ಲಿ ನಾವು ಏನೋ ಕಾಟಾಚಾರಕ್ಕಾಗಿ ಎಕ್ಸಾಮ್ ಬರಿತೀವಿ, ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ, ಎಲ್ಲರೂ ಬರೆಯಾಕತ್ತಾರ, ನಾನು ಒಂದು ಸಲ ಬರೆದು ನೋಡ್ತೀನಿ ಅಂತಕ್ಕಂಥದ್ದು ಯಾವತ್ತೂ ಮಾಡಬೇಡಿ. ನೀವು 100% ಆಗಿ ಆಗಿ ಸ್ಟಡಿ ಮಾಡಿರಿ. ಪ್ರತಿಯೊಂದು ಪಾಯಿಂಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತದ, ಒಂದೊಂದು ತಪ್ಪು ಉತ್ತರ ಏನು ಮಾಡ್ತೀನಿ, ನಿನ್ನ ಜಾಬಿಗೆ ಕನಸು ಕಾಣ್ತಾ ಇದ್ದಿ, ನಿನ್ನ ಗುರಿ ಕಡೆ ಹೋಗ್ತಾ ಇದ್ದಿ, ಒಂದೊಂದು ತಪ್ಪು ಉತ್ತರ ಏನು ಮಾಡ್ತದ, ನಿನ್ನನ್ನು ಒಂದು ಹೆಜ್ಜೆ ಹಿಂದಕ್ಕೆ ತಳ್ತಾ ಹೋಗ್ತದ ಅಂತಕ್ಕಂಥದ್ದು. ಹಾಗೆ ನೀ ಪ್ರತಿಯೊಂದು ಒಂದೊಂದು ಪಾಯಿಂಟ್ಸ್ ಒಂದೊಂದು ಮಾರ್ಕ್ಸ್ನ ಹೆಚ್ಚಿಗೆ ತಗೊಳ್ತಾ ಹೋದ ಹಾಗೆ ನಿನ್ನ ಕನಸಿನ ಠಾಣೆಗೆ ಅತಿ ಹತ್ತಿರ ಆಗ್ತಾ ಹೋಗ್ತಿ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಎಕ್ಸಾಮ್ಗಳಲ್ಲಿ ನೀ ಏನು ಮಾಡಬೇಕು, ಪ್ರಶ್ನೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಓದ್ಕೊಂಡು ಅರ್ಥ ಆದ ನಂತರನೇ ಅದಕ್ಕೆ ಆಯ್ಕೆಗಳಿಗೆ ಟಚ್ ಮಾಡಬೇಕಾಗ್ತದೆ. ಅಲ್ಲಿ ಮಟ್ಟ ನೀನು ಏನು ಮಾಡಬೇಕು, ವಿವೇಚನಾ ಶಕ್ತಿ, ತಾಳ್ಮೆ ಶಕ್ತಿ ಭಾಳಷ್ಟು ಇರಬೇಕಾಗ್ತದೆ. ಎಕ್ಸಾಮ್ ಹಾಲ್ನಲ್ಲಿ ಏನೋ ಒಂದು ಹಾಕಿ ಬರ್ತೀನಿ ಅಂದರೆ ಏನಾಗ್ತದೆ, ಮುಂದೆ ಎಕ್ಸಾಮ್ ಭಾಳಷ್ಟು ಕಠಿಣ ಆಗ್ತದೆ ಅಂತಕ್ಕಂಥ. ಅದಕ್ಕೆ ಒಂದೊಂದು ತಪ್ಪು ಉತ್ತರವು ಕೂಡ ನಿನ್ನನ್ನು ಎಕ್ಸಾಮ್ ಹಾಲ್ನಿಂದ ದೂರ ತಳ್ತಾ ಹೋಗ್ತದ ಅಂತಕ್ಕಂಥ ಮಾತಿನೊಂದಿಗೆ ಬನ್ನಿ ಪ್ರಶ್ನೋತ್ತರಗಳನ್ನು ಶುರು ಮಾಡ್ತಾ ಹೋಗೋಣ ಅಂತಕ್ಕಂಥದ್ದು. ಎಸ್, ಮೊದಲ ಪ್ರಶ್ನೆ ಬರ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಪೊಲೀಸ್ ಇಲಾಖೆಯು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಪೊಲೀಸ್ ಇಲಾಖೆಯು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತೆ? ಒಟ್ಟು 3 ಪಟ್ಟಿಗಳು ಬರ್ತಾವ್ರಿ, ಗಮನಿಸಬೇಕಾಗಿದ್ದಿಲ್ಲಿ. ಎಸ್, 3 ಪಟ್ಟಿಗಳು: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು. ಒಟ್ಟು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಏನು ಹೇಳ್ತದ, ಒಟ್ಟು 3 ಪಟ್ಟಿಗಳನ್ನು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಅಂತಕ್ಕಂಥ ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಬರ್ತದ ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಯಾವ ಪಟ್ಟಿಯಲ್ಲಿ ಬರ್ತದ? ರಾಜ್ಯ ಪಟ್ಟಿಯಲ್ಲಿ ಅಂತಕ್ಕಂಥದ್ದು. ಅದರ ಕುರಿತು ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋದಾದರೆ, ಎಸ್, ಭಾರತ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಈ 3 ಪಟ್ಟಿಗಳು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಕೇಂದ್ರ ಪಟ್ಟಿ, ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ. ರಾಷ್ಟ್ರೀಯ ಮಹತ್ವದ ವಿಚಾರಗಳಲ್ಲಿ ಏನು ಮಾಡ್ತದ, ಕೇಂದ್ರ ಸರ್ಕಾರ ಇದರ ಬಗ್ಗೆ ಕಾನೂನುಗಳನ್ನು ರೂಪಿಸಬಹುದು. ಕೇವಲ ಕೇಂದ್ರ ಸರ್ಕಾರ ಮಾತ್ರ. ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳು ಏನಾದರೂ ಇದ್ದರೆ ಅದು ಕೇಂದ್ರ ಸರ್ಕಾರ ಮಾತ್ರ ಕಾನೂನುಗಳನ್ನು ರೂಪಿಸಬಹುದು. ಹಾಗೆ ರಾಜ್ಯ ಪಟ್ಟಿ ಅಥವಾ ಸ್ಟೇಟ್ ಲಿಸ್ಟ್ ಅಂತ ಬರ್ತದೆ. ಪ್ರಾದೇಶಿಕ ಮಹತ್ವದ ವಿಚಾರಗಳು ಇಲ್ಲಿರ್ತಾವ. ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾನೂನುಗಳನ್ನು ರೂಪಿಸಬಹುದು. ಕೇವಲ ರಾಜ್ಯ ಸರ್ಕಾರ ಮಾತ್ರ. ಪೊಲೀಸ್ ಇಲಾಖೆ ಆಗಿರ್ಬೋದು, ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಇವುಗಳ ಬಗ್ಗೆ ರಾಜ್ಯ ಸರ್ಕಾರ ಕಾನೂನುಗಳು ಮಾಡ್ಬೋದು. ಇನ್ನು ಸಮವರ್ತಿ ಪಟ್ಟಿ, ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಹಾಗೆ ಈ ಸಮವರ್ತಿ ಪಟ್ಟಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿಕೊಂಡು ಕಾನೂನುಗಳನ್ನು ರೂಪಿಸಬಹುದು ಅಥವಾ ಜಂಟಿ ವಿಷಯಗಳನ್ನು ಇಲ್ಲಿ ರೂಪಿಸಬಹುದು ಅಂತಕ್ಕಂಥ. ಶಿಕ್ಷಣ ಆಗಿರಬಹುದು, ಅರಣ್ಯ ಆಗಿರಬಹುದು, ವಿವಾಹ ಆಗಿರಬಹುದು, ಇವುಗಳಿಗೆ ಉದಾಹರಣೆ ನಾವು ನೋಡ್ತಾ ಬರ್ತಾ ಇರ್ತೀವಿ. ಎಸ್, ಮುಂದಿನ ಒಂದಿಷ್ಟು ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಬರೋಣ. ಎಸ್, ಗಮನಿಸ್ತಾ ಇದ್ದೀರಿ ಪ್ರಶ್ನೆ.
ಒಬ್ಬ ವ್ಯಕ್ತಿ ಪೊಲೀಸ್ ಇಲಾಖೆ ಸೇರಲು ಬಯಸುತ್ತಾನೆ. ಅವನಿಗೆ ಶಸ್ತ್ರಾಸ್ತ್ರ ತರಬೇತಿ ಸಿಗುವ ಬಟಾಲಿಯನ್ ಯಾವುದು? KSRP ಮುನಿರಾಬಾದ್ ಇದೆ, IRB ಬಿಜಾಪುರ್ ಇದೆ, DAR ಬೆಂಗಳೂರು ಇದೆ. A ಮತ್ತು B ಎರಡು ಅಂತಕ್ಕಂಥದ್ದು. ಬೇಗ ಬೇಗ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಆಗಿರ್ತದೆ ನೋಡ್ರಿ, A ಮತ್ತು B ಅಂತಕ್ಕಂಥದ್ದು. KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತಕ್ಕಂಥದ್ದು. ಇನ್ನು IRB ಇಂಡಿಯನ್ ರಿಸರ್ವ್ ಬಟಾಲಿಯನ್ ಅಂತಕ್ಕಂಥದ್ದು. ಇವೆರಡೂ ಕೂಡ ಪೊಲೀಸ್ ಇಲಾಖೆಗೆ ಸೇರಬಯಸುವವರಿಗೆ ಶಸ್ತ್ರಾಸ್ತ್ರ ತರಬೇತಿ ಸಿಗ್ತಕ್ಕಂಥ ಬಟಾಲಿಯನ್ ಆಗಿರ್ತಾವ ಅಂತಕ್ಕಂಥದ್ದು. ಎಷ್ಟು? A ಮತ್ತು B ಎರಡು ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ. ಯಾರೆಲ್ಲ ಹೊಸಬರಾಗಿರ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಲೈವ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾವ, ಅಥವಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಮಾತು ಬರ್ತದ್ರಿ, ಪುಸ್ತಕ ಮುಚ್ಚಿ ಮಲಗುವ ಆಸೆ ಆದಾಗ ನಾಳೆ ನೀನು ರಕ್ಷಿಸಬೇಕಾದವರ ಮುಖ ಒಂದ್ಸಲ ನೆನಪಿಸ್ಕೋ, ನಿದ್ದೆ ತಾನಾಗೆ ಹಾರಿ ಹೋಗುತ್ತೆ ಅಂತಕ್ಕಂಥದ್ದು. ಹೌದ್ರಿ, ಕೆಲವ್ರು ಹೇಳ್ತಾ ಇರ್ತಾರೆ, ಸರ್ ನಾವು ಬುಕ್ಕ ಹಿಡಿದು ಓದಬೇಕಾದ್ರೆ ನಿದ್ದೆ ಬರ್ತದ, ಓದ್ಬೇಕಂತೇಳಿ ಮನಸ್ಸೇ ಆಗಂಗಿಲ್ಲ, ಅದಕ್ಕೋಸ್ಕರ ಏನು ಮಾಡ್ಬೇಕಂತ ಕೇಳ್ತಾ ಇರ್ತಾರೆ ಅವಾಗವಾಗ. ಅದಕ್ಕೆ ನೀವು ಏನು ಮಾಡ್ಬೇಕು, ಯಾವ ಹುದ್ದೆಗೆ ಪ್ರಯತ್ನ ಪಡ್ತಾ ಇದ್ರಿ, SDA, FDA, KSRP, ಪೊಲೀಸ್ಗಾಗಿರ್ಬೋದು, PDOಗಾಗಿರ್ಬೋದು, ಯಾವುದೇ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ರೆ ಆ ಒಂದು ಹುದ್ದೆಯಲ್ಲಿ ನೀನು ಆಯ್ಕೆ ಆಗಿದ್ದೀ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ನಿನ್ನ ಮುಂದೆ ಜನರು ಸಾಲಾಗಿ ನಿಂತಾರೆ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೆ. ಆ ಸಮಸ್ಯೆಗಳ ಬಗೆಹರಿಸಕ್ಕೆ ನೀನು ಒಬ್ಬ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಿ. ಆವಾಗ ನೀನೇನು ಮಾಡಬೇಕು, ನಿನ್ನವರನ್ನ ನೆನೆಸ್ಕೋಬೇಕು, ನಿನ್ನ ಫ್ಯಾಮಿಲಿ ನೆನೆಸ್ಕೋಬೇಕು, ನಿನ್ನ ಹೆತ್ತವರನ್ನ, ಹಾಗೆ ನಿನ್ನ ಸೇವೆ ಮಾಡ್ತಕ್ಕಂಥ ಜನರ ಮುಖ ಒಂದ್ಸಲ ನೆನೆಸ್ಕೊಂಡಾಕರ ಮಾತ್ರ ಆ ನಿದ್ದೆ ಅಂತಕ್ಕಂಥದ್ದು ಓಡಿ ಹೋಗ್ಬಿಡ್ತದ. ನೀವು ಸ್ಟಡಿ ಮಾಡಬೇಕು, ನಾನು ಖಂಡಿತವಾಗಿ ಈ ವರ್ಷ ಜಾಬ್ ತಗೋಬೇಕು ಅಂತಕ್ಕಂಥ ಆಸೆ ನಿನ್ನಲ್ಲಿ ಹುಡ್ತದ ಅಂತಕ್ಕಂಥದ್ದು. ಪುಸ್ತಕ ಮುಚ್ಚಿ ಮಲಗುವ ಆಸೆ ಆದಾಕರ ನಿನ್ನವರನ್ನ ಒಂದ್ಸಲ ನೆನೆಸ್ಕೋ, ಆಗ ನಿದ್ದೆ ತಾನಾಗೆ ಹೋಗ್ತದ ಅಂತಕ್ಕಂಥ ಮಾತಿನೊಂದಿಗೆ ಮುಂದುವರಿಯುತ್ತಾ ಈಗ ಪ್ರಶ್ನೋತ್ತರಗಳನ್ನು ಸರಣಿ ಮುಂದುವರಿಸೋಣ ಅಂತಕ್ಕಂಥದ್ದು. ಇಲ್ಲಿ ಅಪ್ಲೈಡ್ ಪ್ರಶ್ನೆಗಳು ಜಾಸ್ತಿ ಅದಾವ, ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಅದೇ ರೀತಿ ಪ್ರಶ್ನೆಗಳನ್ನು ಅರೈಸ್ ಮಾಡ್ತಾ ಹೋಗಿದ್ದೀವಿ. ಮುಂಚೆಲ್ಲ ನೇರವಾಗಿ ಪ್ರಶ್ನೆಗಳು ಬರ್ತಾ ಇದ್ವು. ಪೊಲೀಸ್ ಧ್ವಜ ದಿನ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳ್ತಿದ್ರು. ಅದರ ಕುರಿತಾಗಿ ಇಲ್ಲಿ ಒಂದಿಷ್ಟು ಅಪ್ಲೈಡ್ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. ಏಪ್ರಿಲ್ 2 ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೆದರೆ ಆ ದಿನದ ಮಹತ್ವ ಏನಾಗಿರ್ತದ ಅಂತಕ್ಕಂಥದ್ದು. ಪೊಲೀಸರ ಹುತಾತ್ಮ ದಿನ, ಪೊಲೀಸ್ ಧ್ವಜ ದಿನಾಚರಣೆ, ಪೊಲೀಸ್ ಕವಾಯತ್ ದಿನ, ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥದ್ದು. ಏಪ್ರಿಲ್ 2 ಏನು ವಿಶೇಷತೆ ಇದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ B ಸರಿ ಉತ್ತರ ಆಗಿರ್ತದೆ ರೀ, ಪೊಲೀಸ್ ಧ್ವಜ ದಿನಾಚರಣೆ ಅಂತಕ್ಕಂಥದ್ದು. ಆಯ್ಕೆ B ಸರಿ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಒಬ್ಬ ASI 2 ವರ್ಷ ಸೇವೆ ಸಲ್ಲಿಸಿದ ನಂತರ, ಗಮನಿಸ್ತಾ ಇದ್ರಿ, ಒಬ್ಬ ASI 2 ವರ್ಷ ಸೇವೆ ಸಲ್ಲಿಸಿದ ನಂತರ ಬಡ್ತಿ ಸಿಕ್ಕಿತು. ಈಗ ಅವನ ಸಮವಸ್ತ್ರದ ಮೇಲಿನ ಚಿಹ್ನೆಗಳು ಹೇಗೆ ಬದಲಾವಣೆ ಆಗುತ್ತವೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಒಬ್ಬ ವ್ಯಕ್ತಿ ASI ಆಗಿ 2 ವರ್ಷ ಸೇವೆ ಸಲ್ಲಿಸಿದ ನಂತರ ಪ್ರಮೋಷನ್ ಆಗ್ತದೆ ರೀ. ಪ್ರಮೋಷನ್ ಆದ ನಂತರ ಅವನ ಸಮವಸ್ತ್ರದ ಮೇಲಿನ ಚಿಹ್ನೆಗಳು ಹೇಗೆ ಬದಲಾವಣೆ ಆಗ್ತದೆ? 1 ನಕ್ಷತ್ರದಿಂದ 2 ನಕ್ಷತ್ರಕ್ಕೆ, 2 ನಕ್ಷತ್ರದಿಂದ 3 ನಕ್ಷತ್ರಕ್ಕೆ, V ಪಟ್ಟಿಯಿಂದ 1 ನಕ್ಷತ್ರಕ್ಕೆ, 1 ನಕ್ಷತ್ರದಿಂದ 3 V ಪಟ್ಟಿಗೆ ಅಂತಕ್ಕಂಥದ್ದು ಆಯ್ಕೆಗಳು ಬಂದಿದ್ದಾವೆ. ಯಾರಿಗಾರೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಇರ್ತದೆ, ಕಮೆಂಟ್ ಮಾಡ್ತಾ ಬನ್ನಿ. ಯಾಕಂದರೆ ಇದೊಂದು ಡಿಸ್ಕಷನ್ ಕ್ಲಾಸ್ ಆಗಿರ್ತದೆ. ಎಷ್ಟು ನೀವು ಡಿಸ್ಕಷನ್ ಮಾಡ್ತೀರಿ ಅಷ್ಟು ನೆನಪಿನಾಗ ಉಳಿತಕ್ಕಂಥ ಶಕ್ತಿ ಜಾಸ್ತಿ ಆಗಿರ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ A ಆಗಿರ್ತದೆ ನೋಡ್ರಿ. 1 ನಕ್ಷತ್ರದಿಂದ 2 ನಕ್ಷತ್ರಕ್ಕೆ ಪ್ರಮೋಷನ್ ಆಗಿರ್ತಕ್ಕಂಥದ್ದು. ಆ ಒಂದು ಸಮವಸ್ತ್ರದ ಮೇಲೆ 2 ನಕ್ಷತ್ರ ಚಿಹ್ನೆ ಬದಲಾವಣೆ ಆಗ್ತದ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ,
ಕೇಂದ್ರ ಸರ್ಕಾರವು ಕರ್ನಾಟಕ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಲು ಸಾಧ್ಯವೇ? ಕೇಳ್ತಾ ಬರ್ತಾರೆ. ಕೇಂದ್ರ ಸರ್ಕಾರ ಕರ್ನಾಟಕದ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಬಹುದಾ ಅಥವಾ ಮಧ್ಯಸ್ಥಿಕೆ ವಹಿಸಬಹುದಾ ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಗಳು ನೋಡ್ತಾ ಇದ್ದೀರಿ. ಹೌದು, ಏಕೆಂದರೆ ಅದು ಕೇಂದ್ರ ಪಟ್ಟಿಯಲ್ಲಿದೆ. ಬಿ ಬರ್ತದ, ಇಲ್ಲ ಏಕೆಂದರೆ ಅದು ರಾಜ್ಯ ಪಟ್ಟಿಯಲ್ಲಿದೆ. ಹೌದು, ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ, ಇಲ್ಲ ಪೊಲೀಸ್ ಸ್ವಾಯತ್ತ ಸಂಸ್ಥೆ ಅಂತೇಳಿ ಆಯ್ಕೆಗಳು ಕೊಟ್ಟಿದ್ದಾರೆ. ಯಾವ ರೀತಿ ಅಪ್ಲೈಡ್ ಪ್ರಶ್ನೆ ಕೇಳ್ತಾರ ನೋಡ್ತಾ ಬನ್ನಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಬಹುದಾ ಅಂತ ಹೇಳಿ ಪ್ರಶ್ನೆ ಬರ್ತದ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿ ಉತ್ತರ ಆಗಿರುತ್ತೆ ನೋಡ್ರಿ. ಇಲ್ಲ, ಏಕೆಂದರೆ ಇದು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಮಾತ್ರ ಇಲ್ಲಿ ಕಾನೂನುಗಳನ್ನು ರೂಪಿಸ್ತಕ್ಕಂಥ ಕಾನೂನುಗಳು ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇರ್ತದ ಅಂತಕ್ಕಂಥದ್ದು. ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳು ರಾಜ್ಯ ಸರ್ಕಾರ ನೋಡ್ಕೋತದ. ಇಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತಕ್ಕಂಥದ್ದು ಗಮನಿಸಬೇಕು. ಎಸ್, ಮುಂದುವರೆದ ಮುಂದಿನ ಪ್ರಶ್ನೆ ನೋಡೋಣ. ಅಕ್ಟೋಬರ್ 21ರಂದು, ಎಸ್ ಗಮನಿಸ್ತಾ ಇದ್ರಿ, ಅಕ್ಟೋಬರ್ 21ರಂದು ಪೊಲೀಸ್ ಇಲಾಖೆ ರಜೆ ಘೋಷಿಸಿದರೆ ಅದರ ಉದ್ದೇಶ ಏನಾಗಿರಬಹುದು? ಧ್ವಜ ದಿನಾಚರಣೆಗಾಗಿ, ಹುತಾತ್ಮರ ಸ್ಮರಣೆಗಾಗಿ, ಕವಾಯತ್ ಸ್ಪರ್ಧೆಗಾಗಿ, ಹೊಸ ನೇಮಕಾತಿಗಾಗಿ ಅಂತಕ್ಕಂಥದ್ದು ಆಯ್ಕೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಅಕ್ಟೋಬರ್ 21ರಂದು ರಜೆ ಘೋಷಣೆ ಮಾಡಿದರೆ ಅದರ ಅರ್ಥ ಏನು ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಆಗಿರ್ತದೆ ನೋಡ್ರಿ. ಹುತಾತ್ಮರ ಸ್ಮರಣೆಗಾಗಿ ಅಂತಕ್ಕಂಥದ್ದು. ಅಕ್ಟೋಬರ್ 21ರಂದು ಪ್ರತಿ ವರ್ಷ ಹುತಾತ್ಮರ ದಿನ ಅಂತೇಳಿ ಆಚರಿಸಲಾಗ್ತದ. ಶುಕ್ರವಾರ ಬೆಳಗ್ಗೆ ಪೊಲೀಸ್ ಮೈದಾನದಲ್ಲಿ ಹೆಚ್ಚು ಸಿಬ್ಬಂದಿಗಳು ಹಾಜರಿರಲು ಆದೇಶ ಬಂದಿದೆ. ಇದಕ್ಕೆ ಕಾರಣ ಏನಿರಬಹುದು? ಶುಕ್ರವಾರ ಬೆಳಗ್ಗೆ ಪೊಲೀಸ್ ಮೈದಾನದಲ್ಲಿ ಎಲ್ಲ ಸಿಬ್ಬಂದಿಗಳ ಹಾಜರಿರಲು ಆದೇಶ ಬಂದಿದೆ. ಇದಕ್ಕೆ ಕಾರಣ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಪೊಲೀಸ್ ಹುತಾತ್ಮರ ದಿನಕ್ಕಾಗಿ, ಪೊಲೀಸ್ ಕವಾಯತ್ ದಿನ, ಗಣರಾಜ್ಯೋತ್ಸವದ ತಾಲೀಮ್ಗಾಗಿ ಅಥವಾ VIP ಭದ್ರತೆ ತರಬೇತಿಗಾಗಿ ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೊಲೀಸ್ ಕವಾಯತ್ ದಿನ ಅಂತೇಳಿ ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದ್ರಿ. ಶುಕ್ರವಾರ ದಿನದಂದು ಕವಾಯತ್ ದಿನ ಅಂತೇಳಿ ಆಚರಿಸಲಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಬರ್ತಾ ಇದ್ರೆ ಹೊಂದಿಸಿ ಬರೆಯ ರೂಪದ ಪ್ರಶ್ನೆಗಳು. ಈ ರೀತಿ ಪ್ರಶ್ನೆಗಳೇ ಎಕ್ಸಾಮ್ನಲ್ಲಿ ಕೇಳ್ತಾ ಬರ್ತಾರೆ. ಒಂದು ಕಡೆ ಹುದ್ದೆ ಇದೆ, ಇನ್ನೊಂದು ಕಡೆ ಚಿಹ್ನೆಗಳಿದ್ದಾವೆ, ಅವುಗಳನ್ನು ಹೊಂದಿಸಿ ಬರೆಯಬೇಕಾಗಿರ್ತದೆ. DGP, DIG, ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್ ಅಂತೇಳಿ ಈ ಕಡೆ ಇದೆ. 3 ನಕ್ಷತ್ರ, ಅಶೋಕ ಸ್ತಂಭ, ಕತ್ತಿ ಅಂತೇಳಿ ಇದೆ. 3 ಕೆಂಪು ಪಟ್ಟಿ, ವಿ ಪಟ್ಟಿ, 3 ನಕ್ಷತ್ರ ಪ್ಲಸ್ ಕೆಂಪು ನೀಲಿ ಪಟ್ಟಿ ಅಂತೇಳಿ ಬರ್ತದ. ಇವುಗಳನ್ನ ಸರಿಯಾದ ಕ್ರಮದಲ್ಲಿ ನೋಡೋದಾದ್ರೆ DGP ಅಂತಕ್ಕಂಥದ್ದು, ಎಸ್ DGP ಅಂತೇಳಿದೆಯಲ್ಲ, ಇವರಿಗೆ ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಇದು ಒಂದನೇದಕ್ಕೆ DGPಗೆ ಅಶೋಕ ಸ್ತಂಭ ಮತ್ತು ಕತ್ತಿ ಚಿತ್ರ ಇರತಕ್ಕಂಥದ್ದು. ಹಾಗೆ ಎರಡನೇದಕ್ಕೆ DIG ಅಂತ ಇದೆಯಲ್ಲ, DIG 3 ನಕ್ಷತ್ರಗಳು ಅಂತಕ್ಕಂಥದ್ದು. ಹಾಗೆ ಇನ್ಸ್ಪೆಕ್ಟರ್ ಅಂತ ಇದೆಯಲ್ಲ, ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು 3 ನಕ್ಷತ್ರ ಮತ್ತು ಕೆಂಪು ನೀಲಿ ಪಟ್ಟಿ ಅಂತಕ್ಕಂಥದ್ದು ಬರ್ತದೆ. ಹಾಗೆ ನಾಲ್ಕನೇದು ಹೆಡ್ ಕಾನ್ಸ್ಟೇಬಲ್ಗೆ 3 ಕೆಂಪು ಮತ್ತು ವಿ ಪಟ್ಟಿ ಅಂತಕ್ಕಂಥ ಆಯ್ಕೆ ಸಿ ಬರ್ತದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. 1B, 2A, 3D, 4ನೇದು ಸಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ. ಎಸ್, ಇಲ್ಲಿ ಇನ್ನೊಂದಿಷ್ಟು ಮಾಹಿತಿ ನೋಡೋದಾದ್ರೆ ಕೆಲವೊಬ್ರು ಕೇಳ್ತಾರೆ, ಆಯ್ಕೆ ಆಗೋದು ಕಷ್ಟ ಅಂತ ಎಲ್ಲರಿಗೂ ಗೊತ್ತು, ಆದರೆ ನೀನು ಎಲ್ಲರ ಹಾಗಲ್ಲ, ನೀನು ಆ ಕಷ್ಟನೇ ಮೆಟ್ಟಿ ನಿಲ್ಲೋಕ್ಕೆ ಹುಟ್ಟಿರೋದು ಅಂದ್ಕೊಂಡ್ರೆ ಯಾವುದು ಅಸಾಧ್ಯವಾದದ್ದು ಅಲ್ಲ ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಸಾವಿರಾರು ಜನ ಒಂದು ಅಪ್ಲಿಕೇಶನ್ ಕರೆದ್ರೆ ಸಾವಿರಾರು ಜನ ಅಪ್ಲಿಕೇಶನ್ ಹಾಕ್ತಾರ. ಅದರೊಳಗೆ ನಾನೆಲ್ಲಿ ಗುರುತಿಸ್ಕೋತೀನೋ ಇಲ್ಲೋ, ನಾನು ಓದಿರೋದು ಎಲ್ಲ ಮರೆತು ಹೋಗ್ತೀನಿ, ಜನಸಂಖ್ಯೆ ಜಾಸ್ತಿ ಆಯಿತು ಅಂದರೆ, ಅಥವಾ ಕಾಂಪಿಟೇಷನ್ ಜಾಸ್ತಿ ಆದಾಗ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಅಂತೇಳಿ ಡಿಮೋಟಿವೇಶನ್ ಆಗೋದಕ್ಕಿಂತ ಎಲ್ಲರಿಗಿಂತ ನಾನು ಬಹಳಷ್ಟು ಡಿಫ್ರೆಂಟ್ ಆಗಿದ್ದೀನಿ,
ಎಲ್ಲರಿಗಿಂತ ನಾನು ಈ ವರ್ಷ ಒಂದು ಹುದ್ದೆನ ತೆಗೆದುಕೊಳ್ತೀನಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ಎಲ್ಲರೊಳಗೆ ಒಬ್ಬಾಗದೆ ಎಲ್ಲರ ಒಂದಿಗೆ ನೀನು ಒಬ್ಬ ಬೇರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನೀನು ಸ್ಟಡಿ ಮಾಡ್ತಾ ಬಾ, ಖಂಡಿತವಾಗಿಯೂ ನೀನು ಯಶಸ್ವಿ ಆಗ್ತಿ ಅಂತಕ್ಕಂಥದ್ದು. ಯಾವುದೇ ಡಿಮೋಟಿವೇಟ್ ಆಗೋದು ಬೇಡ. ನೀನು ಎಲ್ಲರಿಗಿಂತ ಬಹುಬೇಗನೆ ಹುದ್ದೆಯಲ್ಲಿ ನೀನು ಬಯಸಿರ್ತಕ್ಕಂಥ ಕನಸಿನೊಂದಿಗೆ ಹುದ್ದೆ ಏರ್ತಿ ಅಂತಕ್ಕಂಥ ಆಶೆಯೊಂದಿಗೆ ನಾವು ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅಂತಕ್ಕಂಥದ್ದು. ಬೆನ್ನೆಲುಬಾಗಿ ನಿಮ್ಗೆ ಏನೇ ಸಂಶಯ ಇದ್ದರೂ ನಮ್ಮ ಜೊತೆಗೆ ಡಿಸ್ಕಷನಲ್ಲಿ ಭಾಗವಹಿಸ್ರಿ, ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ ನಾವು. ಓಕೆ, ಯಾವತ್ತೂ ಡಿಮೋಟಿವೇಟ್ ಆಗೋದು ಬೇಡ, ಸರಿಯಾದ ಒಂದು ಮಾರ್ಗದಲ್ಲಿ ನಡೀರಿ, ಆದಷ್ಟು ಬೇಗ ಯಶಸ್ಸು ನಿಮಗೆ ತಲುಪ್ತೀರಿ ಅಂತಕ್ಕಂಥದ್ದು. ಎಸ್, ಮುಂದಿನ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಎಸ್, ಒಂದು ಕಡೆ ದಿನಾಚರಣೆಗಳಿದ್ದಾವೆ, ಇನ್ನೊಂದು ಕಡೆ ದಿನಾಂಕ ಇದೆ. ಯಾವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಪೊಲೀಸ್ ಧ್ವಜ ದಿನಾಚರಣೆ ಅಕ್ಟೋಬರ್ 21 ಅಂತೇಳಿದೆ. ಪೊಲೀಸ್ ಹುತಾತ್ಮರ ದಿನ ಶುಕ್ರವಾರ. ಪೊಲೀಸ್ ಕವಾಯತು ದಿನ ಏಪ್ರಿಲ್ 2 ಅಂತೇಳಿದೆ. ಅದರಲ್ಲಿ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾವು ಸರಿಯಾದ ರೀತಿಯಲ್ಲಿ ಹೊಂದಿಸಿ ಬರಿಬೇಕಾಗ್ತದೆ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋದಾದರೆ 9ನೇ ಪ್ರಶ್ನೆಗೆ ಆಯ್ಕೆ 1 ಪೊಲೀಸ್ ಧ್ವಜ ದಿನಾಚರಣೆ ಆಯ್ಕೆ ಸಿ ಆಗಿರುತ್ತೆ ನೋಡ್ರಿ, ಏಪ್ರಿಲ್ 2 ಅಂತಕ್ಕಂಥದ್ದು. ಹಾಗೆ ಪೊಲೀಸ್ ಹುತಾತ್ಮರ ದಿನ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಪೊಲೀಸರ ಹುತಾತ್ಮ ದಿನ ಅಕ್ಟೋಬರ್ 21 ಅಂತಕ್ಕಂಥ ಇದು 2 ಆಗಿರ್ತದೆ. ಹಾಗೆ ಇದು 1. ಆಮೇಲೆ ಪೊಲೀಸ್ ಕವಾಯತು ದಿನ ಶುಕ್ರವಾರ ಅಂತಕ್ಕಂಥದ್ದು. ಶುಕ್ರವಾರ ದಿನ ಪೊಲೀಸ್ ಕವಾಯತು ನಡೆಸ್ತಾರೆ. ಇದು 3ನೇದು ಆಯ್ಕೆ ಆಗಿರ್ತದೆ. 1ನೇದು ಏನಾಗಿರ್ತದೆ ಸಿ, 2ನೇದು ಎ, ಹಾಗೆ 3ನೇದು ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಕ್ರಮದಲ್ಲಿ ಇರ್ತಕ್ಕಂಥದ್ದು. ಎಸ್, ಮುಂದುವರೆದು ಮುಂದಿನ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪಟ್ಟಿಗಳನ್ನ ವಿಷಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ 3 ಪಟ್ಟಿಗಳು ಬರ್ತವೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಕ್ಕಂಥದ್ದು. ಈ ಯಾವ್ಯಾವೆಲ್ಲ ಪಟ್ಟಿಗಳು ಯಾವ ಒಂದು ಇದರಲ್ಲಿ ಬರ್ತಾವ ಅಂತಕ್ಕಂಥದ್ದು ನೋಡ್ತಾ ಹೋಗೋದಾದರೆ ಎಸ್, 10ನೇ ಪ್ರಶ್ನೆಗೆ ಕೇಂದ್ರ ಪಟ್ಟಿ ಅಂತಕ್ಕಂಥದ್ದು. ಎಸ್, ಕೇಂದ್ರ ಪಟ್ಟಿ ಗಮನಿಸ್ತಾ ಇದ್ರಿ. ಕೇಂದ್ರ ಪಟ್ಟಿ ಅಂತಕ್ಕಂಥದ್ದು ಇಲ್ಲಿ ರಕ್ಷಣೆ ಅಂತಕ್ಕಂಥದ್ದು ಬರ್ತದೆ ಮೊದಲನೇದಾಗಿ. ಇನ್ನು ರಾಜ್ಯ ಪಟ್ಟಿ ಇಲ್ಲಿ 2 ಇದೆ. ರಾಜ್ಯ ಪಟ್ಟಿಯಲ್ಲಿ ಯಾವುದು ಬರ್ತದೆ ಅಂದರೆ ಸಿ, ಆರೋಗ್ಯ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಗೆ ಬರ್ತದೆ. ಇನ್ನು 3ನೇದಾಗಿ ಅರಣ್ಯ ಅಂತಕ್ಕಂಥದ್ದು ಎ, 3 ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ. 1ನೇದು ಬಿ, 2ನೇದು ಸಿ, 3ನೇದು ಎ ಅಂತಕ್ಕಂಥದ್ದು. ಎಸ್, DGP ಎಂಬುದರ ಪೂರ್ಣ ರೂಪ ಯಾವುದು ಅಂತಕ್ಕಂಥದ್ದು. DGP ಎಂಬುದರ ಪೂರ್ಣ ರೂಪ ಯಾವುದು? ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಡೆಪ್ಯೂಟಿ ಜನರಲ್ ಪೊಲೀಸ್, ಡಿಸ್ಟ್ರಿಕ್ಟ್ ಜನರಲ್ ಪೊಲೀಸ್, ಹಾಗೆ ಡೈರೆಕ್ಟರ್ ಗ್ರೂಪ್ ಪೊಲೀಸ್ ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿ ಉತ್ತರ ಆಗ್ತದ ಅಂತಕ್ಕಂಥದ್ದು. DGP ಎಂಬುದರ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಯ್ಕೆ ಎ ಆಗಿರುತ್ತದೆ ನೋಡ್ರಿ. ಎಸ್, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ. DGPಯ ಪೂರ್ಣ ರೂಪ ಯಾವುದು ಅಂತಕ್ಕಂಥದ್ದು. ಕೆಲವೊಂದು ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ವಿಸ್ತೃತ ರೂಪದ ಮೇಲೆ ಒಂದು 2ರಿಂದ 3 ಪ್ರಶ್ನೆಗಳು ಅರೈಸ್ ಮಾಡ್ತಾ ಹೋಗ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದಿಷ್ಟು ಪ್ರಶ್ನೋತ್ತರಗಳ ಗುಚ್ಛವನ್ನೇ ತೆಗೆದುಕೊಂಡು ಬಂದೀವಿ. ಪೊಲೀಸ್ ಇಲಾಖೆ ಅಂದರೆ ಸಂಪೂರ್ಣವಾಗಿ ಯಾವೆಲ್ಲ ರೀತಿ ಉಲ್ಟಾ ಪಲ್ಟಾ ಮಾಡಿ ಕೇಳಿದ್ರು ಆ ಪ್ರಶ್ನೆ ಬಂದಿರಬೇಕು ನಿಮಗೆ. ಆ ರೀತಿ ಪ್ರಶ್ನೋತ್ತರಗಳನ್ನು ರೆಡಿ ಮಾಡಿ ಕೊಟ್ಟಿದ್ದೀವಿ. 100% ಬಂದೇ ಬರಬೇಕು. ರಿಪೀಟ್ ಆಗ್ತಕ್ಕಂಥ ಪ್ರಶ್ನೋತ್ತರಗಳು ಜಾಸ್ತಿ ಇರ್ತಾವೆ ಅಂತಕ್ಕಂಥದ್ದು. ಎಸ್, ಇದಕ್ಕೆ ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ. DGPಯ ವಿಸ್ತೃತ ರೂಪ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಕ್ಕಂಥದ್ದು. ಎಸ್, ಮುಂದಿನ ಒಂದು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ASI ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ. ASIನ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಡಿಷನಲ್ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿದ್ದಾರೆ. ASIಯ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ. ಎಸ್, ಮುಂದುವರಿತಾ DYSPಯವರ ಪೂರ್ಣ ರೂಪ ಏನು? DYSPಯವರ
ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಹಾಗೆ ಡೆಪ್ಯೂಟಿ ಸ್ಪೆಷಲ್ ಪೊಲೀಸ್, ಹಾಗೆ ಡೈರೆಕ್ಟರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು. ಕಮೆಂಟ್ ಬಾಕ್ಸ್ ಓಪನ್ ಇದೆ. ಯಾರೆಲ್ಲ ಲೈವ್ ಆಗಿ ನೋಡ್ತಾ ಇದ್ದೀರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. DYSPಯ ಪೂರ್ಣ ರೂಪ ಯಾವುದು ಅಂತಕ್ಕಂಥದ್ದು. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಆಯ್ಕೆ ಎ ಸರಿ ಉತ್ತರ ಆಗಿರ್ತದ್ರಿ. SP ಅಂತಕ್ಕಂಥದ್ದು. SP ಯ ಪೂರ್ಣ ರೂಪ ಏನು? SP ಯವರ ಪೂರ್ಣ ರೂಪ ಯಾವುದಾಗಿರ್ತದೆ? ಸೀನಿಯರ್ ಪೊಲೀಸ್ ಅಂತಕ್ಕಂಥದ್ದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು, ಹಾಗೆ ಸ್ಟೇಟ್ ಪೊಲೀಸ್, ಸ್ಪೆಷಲ್ ಪೊಲೀಸ್ ಅಂತೇಳಿ. ಸಂಪೂರ್ಣವಾಗಿ ಈ ಪೊಲೀಸ್ ಇಲಾಖೆ ಬಗ್ಗೆ ಮಾಹಿತಿ ತಿಳ್ಕೊಂಡಾಕರ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರ ಹಾಕಬಹುದು ಅಂತಕ್ಕಂಥದ್ದು. ಈಗ ವರ್ಷದಿಂದ ವರ್ಷಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಬರ್ತಾರೆ. SLC PUC ಮುಗಿಸ್ಕೊಂಡವ್ರು ಕೂಡ ನಮ್ಮ ಜೊತೆಗೆ ಕಾಂಪಿಟೇಷನ್ ಮಾಡಕ್ಕೆ ಬರ್ತಾರ ಅಂತಕ್ಕಂಥ ದೃಷ್ಟಿಕೋನ ನಿಮ್ಮಲ್ಲಿ ಇರ್ತದೆ. ಅದು ಅವ್ರಿಗಿಂತ ಡಿಫ್ರೆಂಟಾಗಿ ನೀವು ಸ್ಟಡಿ ಮಾಡ್ಬೇಕಾಗ್ತದೆ. ಹೊಸಬ್ರಾಗಿದ್ದರೆ ಪ್ರತಿಯೊಂದು ಅಂಶನೂ ಕೂಡ ತಿಳ್ಕೊತ ಹೋಗ್ಬೇಕಾಗ್ತದೆ. ಯಾವುದೇ ಪಾಯಿಂಟನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಇಲಾಖೆಗೆ ನೀವು ಸ್ಪರ್ಧೆ ಮಾಡ್ತಾ ಇದ್ದರೆ, ನಾನು ಪೊಲೀಸ್ ಆಗಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ರೆ ಪ್ರತಿಯೊಂದು ಅಂಶನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅದ ಎಕ್ಸಾಮ್ ದೃಷ್ಟಿಕೋನದಿಂದ. ಇವೆಲ್ಲವೂ ಕೂಡ ಪ್ರಶ್ನೆಗೆ ಅರೈಸ್ ಆಗಿರ್ತಕ್ಕಂಥದ್ದು, ಮುಂದೆ ಕೂಡ ಅರೈಸ್ ಆಗ್ತಾ ಹೋಗ್ತಾವ ಅಂತಕ್ಕಂಥದ್ದು. ಹೌದ್ರಿ? ಅದಕ್ಕೋಸ್ಕರ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಆಗಿರ್ತದೆ ನೋಡ್ರಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು. SP ಯ ಒಂದು ಪೂರ್ಣ ರೂಪ ಯಾವುದು ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದ. ಮುಂದೆ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಪ್ರಶ್ನೋತ್ತರಗಳದಾವ. ಕಂಪ್ಲೀಟಾಗಿ ಎಕ್ಸಾಮ್ಗೆ ಏನು ಯೂಸ್ಫುಲ್ ಆಗ್ತದಲ್ಲ, ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರಲ್ಲ ಅದೇ ರೀತಿ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. CPI ಅಂತಕ್ಕಂಥದ್ದು. CPIನ ಪೂರ್ಣ ರೂಪ ಏನು? CPIನ ಪೂರ್ಣ ರೂಪ ಏನು? ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್, ಸೆಂಟ್ರಲ್ ಪೊಲೀಸ್ ಇನ್ಸ್ಪೆಕ್ಟರ್, ಸರ್ಕಲ್ ಪಬ್ಲಿಕ್ ಇನ್ಸ್ಪೆಕ್ಟರ್, ಹಾಗೆ ಚೀಫ್ ಪೊಲೀಸ್ ಇನ್ಸ್ಪೆಕ್ಟರ್. ಹೀಗೆ ಹೊಸಬ್ರು ಇರ್ತೀರಿ, 4 ಆಯ್ಕೆಗಳು ಕೂಡ ಒಂದೇ ಪ್ರೊನೌನ್ಸಿಯೇಷನ್ ಕೊಡ್ತಕ್ಕಂಥ ಒಂದು ಇದು ಇರ್ತಾವೆ. ನಮಗೆ ಕನ್ಫ್ಯೂಷನ್ ಏನಾಗಿರ್ತದೆ, ನೀವು ಇಲ್ಲಿ ರೂಮಲ್ಲಿ ಕುತ್ಕೊಂಡು ಕೋಚಿಂಗ್ ಸೆಂಟ್ರಲ್ಲಿ ಎಲ್ಲ ಕೇಳ್ಕೊಂಡು ಹೋಗಿರ್ತೀರಿ. ಬಟ್ ಎಕ್ಸಾಮ್ ಹಾಲ್ನಲ್ಲಿ ಕೂತಾಕರೆ ಇವುಗಳನ್ನೇ ಆಯ್ಕೆಗಳು ಕನ್ಫ್ಯೂಸ್ ಭಾಳ ಮಾಡ್ತಕ್ಕಂಥದ್ದು. ಆವಾಗ ನೀವು ಕನ್ಫ್ಯೂಷನ್ ಆಗಿ ಯಾವುದೋ ಒಂದು ಹಾಕಕ್ಕೆ ಹೋಗ್ತೀರಿ, ಅಲ್ಲಿ ಇರೋ ಮಾರ್ಕ್ಸನ್ನು ಕೂಡ ನೀವು ತೆಗೆದುಕೊಂಡಿರ್ತಕ್ಕಂಥ ಮಾರ್ಕ್ಸ್ ಕೂಡ ಮೈನಸ್ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಬಹಳಷ್ಟು ವಿವೇಚನಾ ಶಕ್ತಿಯಿಂದ, ತಾಳ್ಮೆ ಶಕ್ತಿಯಿಂದ CPIನ ಪೂರ್ಣ ರೂಪ ಏನು, CPI ಅಂದರೆ ಏನು ಅಂತಕ್ಕಂಥ ತಿಳ್ಕೊಂಡ್ರಿ ಅಂದರೆ ಅದನ್ನು ನೀವು ಎಕ್ಸಾಮ್ ಹಾಲ್ನಲ್ಲಿ ಎಕ್ಸಾಕ್ಟಾಗಿ ಅದನ್ನೇ ಹಾಕಬೇಕಾಗ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಆಗಿರುತ್ತೆ ನೋಡ್ರಿ. ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಈ ಪ್ರಶ್ನೆಗೆ. ಹೌದ್ರಿ? ನೆಕ್ಸ್ಟ್ ನೋಡೋಣ. ಜಿಲ್ಲಾ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರು ಅಂತಕ್ಕಂಥದ್ದು. ಜಿಲ್ಲೆಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರೆ? CPI, PSI, SP ಮತ್ತು SC ಅಂತಕ್ಕಂಥದ್ದು. ಜಿಲ್ಲಾ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಾಗಿರ್ತಾರೆ? ಗಮನಿಸ್ತಾ ಇದ್ದೀರಿ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಯ್ಕೆ ಸಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. SP ಅವರು ಅಂತಕ್ಕಂಥದ್ದು. ಜಿಲ್ಲಾ ಪೊಲೀಸ್ ಇಲಾಖೆ ಮುಖ್ಯಸ್ಥರು ಯಾರಾಗಿರ್ತಾರೆ? SP ಅವರು. ಗ್ರಾಮೀಣ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಸಾಮಾನ್ಯವಾಗಿ ಯಾರಾಗಿರುತ್ತಾರೆ? ಗ್ರಾಮೀಣ ಪೊಲೀಸ್ ಠಾಣೆ ಮುಖ್ಯಸ್ಥರು ಸಾಮಾನ್ಯವಾಗಿ ಯಾರಾಗಿರ್ತಾರೆ? PSI, DGP, IGP, SP ಅಂತಕ್ಕಂಥದ್ದು ಆಯ್ಕೆಗಳು ಕೊಟ್ಟಿದ್ದಾರೆ. ಇದೇ ರೀತಿ ಪ್ರಶ್ನೆಗಳು ಎಕ್ಸಾಮ್ ಹಾಲ್ನಲ್ಲಿ ಕೇಳ್ತಾ ಬರ್ತಾರೆ. ಎಕ್ಸಾಮ್ಗಳಲ್ಲಿ ಸಿವಿಲ್ ಆಗಿರ್ಬೋದು, DAR ಆಗಿರ್ಬೋದು, KSRP ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕೂಡ ಇದೇ ರೀತಿ ಪ್ರಶ್ನೆಗಳು ಅರೈಸ್ ಆಗ್ತಾ ಬರ್ತಾವ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಆಗಿರ್ತದೆ ನೋಡ್ರಿ. PSI ಅವರು ಗ್ರಾಮೀಣ ಪ್ರದೇಶ ಠಾಣೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು. ಪೊಲೀಸ್ ಇಲಾಖೆಯ ಅತಿ ಉನ್ನತವಾದ ಹುದ್ದೆ ಯಾವುದು?
ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು ಅಥವಾ ಕೊನೆಯ ಹುದ್ದೆನೂ ಕೇಳ್ತಾ ಬರ್ತಾರೆ. ನಾ ಕೊನೆಯ ಹುದ್ದೆ ಹೇಳ್ತಾ ಹೋಗ್ತೀನಿ ರೀ. ಅಂದರೆ ಇವು ಸರಪಳಿ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಮೊದಲನೇದು ಉನ್ನತವಾದ ಹುದ್ದೆಯಿಂದ ಕೆಳಗೆ ಕೊನೆಯ ಹುದ್ದೆ ಯಾವುದು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸ್ ಕಾನ್ಸ್ಟೇಬಲ್ ಅಂತಕ್ಕಂಥದ್ದು ಕೊನೆಯ ಹುದ್ದೆ ಆಗಿರ್ತದೆ. ಅತ್ಯುನ್ನತ ಹುದ್ದೆ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆ ಆಗಿರ್ತದೆ ನೋಡ್ರಿ. SP ಇದೆ, IGP, DGP, CPI ಅಂತಕ್ಕಂಥದ್ದು. ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ C ಸರಿ ಉತ್ತರ ಆಗಿರ್ತದೆ ನೋಡ್ರಿ. DGP ಅಂತಕ್ಕಂಥದ್ದು. DGP ಅವರು ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ. ಆದರೆ ಅತ್ಯಂತ ಕೆಳಮಟ್ಟದ ಹುದ್ದೆ ಯಾವುದು ಅಥವಾ ಪ್ರಾರಂಭದ ಹುದ್ದೆ ಯಾವುದು ಅಂದರೆ ಕೊನೆಯದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತಕ್ಕಂಥದ್ದು. ಎಸ್, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಾತಿ ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತಕ್ಕಂಥದ್ದು. ಎಸ್, ಕನ್ನಡದ ಅಕ್ಷರಗಳಲ್ಲಿ ಅಂಕಿಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ಡಿಫ್ರೆಂಟ್ ಆಗಿ ಪ್ರಶ್ನೆ ಕೇಳ್ತಕ್ಕಂಥ ವೇ ಆಗಿರ್ತದೆ. ಗಮನಿಸಬಹುದು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಾತಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು 1930, 1932, 1935, 1940 ಅಂತಕ್ಕಂಥ ಆಯ್ಕೆಗಳು ಕೊಟ್ಟಿದ್ದಾರೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಎಸ್, ಗಮನಿಸ್ತಾ ಇದ್ರೆ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ B ಸರಿ ಉತ್ತರ ಆಗಿರ್ತದೆ ನೋಡ್ರಿ. 1932 ಅಂತಕ್ಕಂಥದ್ದು ಆಯ್ಕೆ B ಸರಿ ಉತ್ತರ ಆಗಿರ್ತದ್ರಿ. IB ಅಂತಕ್ಕಂಥದ್ದು IB ಅಂತಕ್ಕಂಥದ್ದು ಯಾವ ವರ್ಷ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಂಶಗಳಿರ್ತಾವೆ. ಇವೆಲ್ಲವೂ ಕೂಡ IB ಇಂಟೆಲಿಜೆನ್ಸ್ ಬ್ಯೂರೋ ಅಂತಕ್ಕಂಥದ್ದು ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು? 1887, 1963, 1968, 1964 ಅಂತಕ್ಕಂಥದ್ದು. IB ಇಂಟೆಲಿಜೆನ್ಸ್ ಬ್ಯೂರೋ ಅಂತಕ್ಕಂಥದ್ದು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ A ಆಗಿರ್ತದೆ ನೋಡ್ರಿ. 1887 ಅಂತಕ್ಕಂಥದ್ದು ಸರಿ ಉತ್ತರ. ಹಾಗೆ CBI ಅಂತಕ್ಕಂಥದ್ದು, CBIನ ಪೂರ್ಣ ರೂಪ ಯಾವುದು? ಇಂಥವೇ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನೀಟಾಗಿ ಕೇಳಿಸ್ಕೊಂತ ಬನ್ನಿ. CBIನ ಪೂರ್ಣ ರೂಪ ಯಾವುದು? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಸೆಂಟ್ರಲ್ ಬೋರ್ಡ್ ಆಫ್ ಇಂಡಿಯಾ, ಕ್ರೈಮ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಹಾಗೆ ಸೆಂಟ್ರಲ್ ಬ್ಯೂರೋ ಇನ್ ಇಂಡಿಯಾ ಅಂತಕ್ಕಂಥದ್ದು. ಇದ್ರ ಬಗ್ಗೆನೇ ನೀವು ಗಮನನೇ ಹರಿಸಿರೋದಿಲ್ಲ. ಎಕ್ಸಾಮ್ ಹಾಲ್ನಲ್ಲಿ ಕುತ್ಕೊಂಡಾಕ್ರಿ ಈ ಪ್ರಶ್ನೆ ಬಂದಾಕರ ಎಲ್ಲವೂ ಕೂಡ ಯಾವುದು ಸೆಂಟ್ರಲ್ ಬ್ಯೂರೋ ಇನ್ ಇಂಡಿಯಾ ಹಾಕ್ತಿರೋ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಇಂಡಿಯಾ ಹಾಕ್ತಿರೋ ಕ್ರೈಮ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹಾಕಬೇಕು ಅಂತಕ್ಕಂಥ ಬಹಳಷ್ಟು ಕನ್ಫ್ಯೂಷನ್ ಶುರು ಆಗ್ತದೆ. ಅದಕ್ಕೋಸ್ಕರ ನೀಟಾಗಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡು ಹೋದರೆ ಎಕ್ಸಾಮ್ ಹಾಲ್ನಲ್ಲಿ ಎಕ್ಸಾಕ್ಟಾಗಿ ನೀವು ಪ್ರಶ್ನೆ ಓದೋದೇ ಬೇಡ, ಡೈರೆಕ್ಟಾಗಿ ನೀವು ಉತ್ತರ ಹಾಕ್ತೀರಿ. ಆ ರೀತಿ ಪ್ರಿಪರೇಷನ್ ಮಾಡಬೇಕಾಗ್ತದೆ ನೀವು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ A ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು. CBIನ ವಿಸ್ತೃತ ರೂಪ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೋತ್ತರಗಳದಾವ. ಆಂತರಿಕ ಭದ್ರತೆಯನ್ನು ಕಾಪಾಡಲು ಸ್ಥಾಪನೆಯಾದ ಸಂಸ್ಥೆ ಯಾವುದು? ಆಂತರಿಕ ಭದ್ರತೆಯನ್ನು ಕಾಪಾಡಲು ಸ್ಥಾಪನೆಯಾದ ಸಂಸ್ಥೆ CBI, RA, IB, CBC ಅಂತಕ್ಕಂಥದ್ದು. ಪ್ರಶ್ನೆಗಳು ಯಾವ ರೀತಿ ಕೇಳ್ತಾ ಬರ್ತಾರೆ ನೋಡ್ರಿ. ಆಂತರಿಕ ಭದ್ರತೆಯನ್ನು ಕಾಪಾಡಲು ಸ್ಥಾಪಿಸಲಾದ ಸಂಸ್ಥೆ ಯಾವುದು? ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಯ್ಕೆ C ಸರಿಯಾಗಿರ್ತಕ್ಕಂಥ ನೋಡ್ರಿ. IB ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ. ವಿದೇಶಿ ಗುಪ್ತಚರ ಇಲಾಖೆ ಎಂದು ಯಾವ ಸಂಸ್ಥೆಯನ್ನು ಕರೆಯುತ್ತಾರೆ? ವಿದೇಶಿ ಗುಪ್ತಚರ ಇಲಾಖೆ ಎಂದು ಯಾವ ಸಂಸ್ಥೆಯನ್ನು ಕರೆಯುತ್ತಾರೆ? IB, CBI, RA ಹಾಗೆ CBC ಅಂತೇಳಿ. ವಿದೇಶಿ ಗುಪ್ತಚರ ಇಲಾಖೆ ಎಂದು ಯಾವ ಸಂಸ್ಥೆಗೆ ಕರೆಯಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ C ಸರಿ ಉತ್ತರ ಆಗಿರ್ತದೆ ನೋಡ್ರಿ. RA ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ.
ಎಸ್. ಭ್ರಷ್ಟಾಚಾರ ತನಿಖಾ ಆಯೋಗ ಎಂದು ಯಾವ ಸಂಸ್ಥೆಗೆ ಕರೆಯುತ್ತಾರೆ? ಭ್ರಷ್ಟಾಚಾರ ತನಿಖಾ ಆಯೋಗ ಎಂದು ಯಾವ ಸಂಸ್ಥೆಗೆ ಕರೆಯುತ್ತಾರೆ? IB ಇದೆ, CBI, ರಾ ಹಾಗೆ CBC. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಆಗಿರುತ್ತೆ ನೋಡ್ರಿ, CBI ಅಂತಕ್ಕಂಥದ್ದು, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದ್ರಿ. ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಸಂತಾನಂ ಕಮಿಟಿಯ ಶಿಫಾರಸು ಮೇರೆಗೆ ರಚನೆಯಾದ ಸಂಸ್ಥೆ ಯಾವುದು? ಸಂತಾನಂ ಕಮಿಟಿಯ ಶಿಫಾರಸು ಮೇರೆಗೆ ರಚನೆಯಾದ ಸಂಸ್ಥೆ ಯಾವುದು? IB, ಎಸ್, IB, CBI, ರಾ ಹಾಗೆ CBC. ಸಂತಾನಂ ಕಮಿಟಿ ಶಿಫಾರಸು ಮೇರೆಗೆ ರಚನೆಯಾದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಯ್ಕೆ ಡಿ ಆಗಿರುತ್ತೆ ನೋಡ್ರಿ, CBC ಅಂತಕ್ಕಂಥದ್ದು.